ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂತಂತಂದರೆ ಆಗಸ್ಟ್ ತಿಂಗಳಲ್ಲಿ ಭರ್ಜರಿ ನೋಟಿಫಿಕೇಷನ್ಗಳು ಅಂತ ನೋಡ್ಬೋದು. ಇಲ್ಲಿ ಬಂದುಬಿಟ್ಟು ಸ್ನೇಹಿತರೆ, ಇಲ್ಲಿ 10th ಮತ್ತು PUC ಹಾಗೆ ಡಿಗ್ರಿ 3 ವಿದ್ಯಾರ್ಹತೆ ಹೊಂದಿದ್ರೂ ನೀವು ಏನು ಮಾಡ್ಬೋದು ಅಂತಂದರೆ ಅರ್ಜಿ ಸಲ್ಲಿಸ್ಬೋದು. ಮತ್ತು ಸಪ್ರೇಟ್ ನೋಟಿಫಿಕೇಷನ್ನು ಫುಲ್ ಒಂದು ನೋಟಿಫಿಕೇಷನ್ಗಳಿವೆ. ಅದರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಹೇಳ್ತೀನಿ ಮತ್ತು ಲಾಸ್ಟ್ ಡೇಟ್ ಬಗ್ಗೆಯೂ ಹೇಳ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಕೆಲವೊಂದು ನೋಟಿಫಿಕೇಷನ್ಗಳಿಗೆ ಎಕ್ಸಾಮ್ ಸಹ ಇಲ್ಲ. ಹೌದಾ, ನಿಮಗೆ ಇದರಲ್ಲಿ ಕೆಲವು ಗೊತ್ತಿರ್ಬೋದು, ಗೊತ್ತಿಲ್ಲದೆ ಸಹ ಇರ್ಬೋದು. ಓಕೆನಾ, ಆಗಸ್ಟ್ ತಿಂಗಳಲ್ಲಿ ಚಾಲ್ತಿಯಲ್ಲಿರುವಂತಹ ನೋಟಿಫಿಕೇಷನ್ಗಳು. ಓಕೆನಾ, ಆಗಸ್ಟ್ ತಿಂಗಳಿಂದ ಸ್ಟಾರ್ಟ್ ಆಗಿವೆ ಕೆಲವೊಂದು ನೋಟಿಫಿಕೇಷನ್ಗಳು. ಇನ್ನು ಕೆಲವು ಜುಲೈಯಿಂದ ಸ್ಟಾರ್ಟ್ ಆಗಿ ಆಗಸ್ಟಲ್ಲಿ ಎಂಡ್ ಆಗ್ತವೆ. ಈ ರೀತಿಯಾಗಿ ಹಲವಾರು ನೋಟಿಫಿಕೇಷನ್ಗಳಿವೆ. ಇದಕ್ಕೆ ಕ್ವಾಲಿಫಿಕೇಷನ್ ಏನೆಂಬುದನ್ನು ಸಹ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಹಾಗಾಗಿ ಇಂಟ್ರೆಸ್ಟ್ ಇದ್ದವರು ಪ್ರತಿಯೊಬ್ಬರು ಸಹ ಅರ್ಜಿ ಸಲ್ಲಿಸಿ. ಅದೇ ರೀತಿಯಾಗಿ ನಿಮಗೆ ಈ ಒಂದು ಅರ್ಜಿ ಸಲ್ಲಿಸುವ ಲಿಂಕ್ ಬೇಕಾಗಿತ್ತು ಅಂತಂದರೆ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ಲಿ ಈಗಾಗಲೇ ಹಾಕಿದ್ದೀನಿ. ಲಿಂಕ್ ಬಂದುಬಿಟ್ಟು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಇರುತ್ತೆ. ಪ್ರತಿಯೊಬ್ಬರು ಸಹ ಜಾಯ್ನ್ ಆಗಿ ಅಪ್ಲೈ ಮಾಡ್ಬೋದು ಇಂಟ್ರೆಸ್ಟ್ ಇದ್ದವರು. ಓಕೆ, ಈಗ ನಾವು ನೋಡೋಣ ಯಾವ್ಯಾವ ನೋಟಿಫಿಕೇಷನ್ ಇದೆ ಅಂತ. ಫಸ್ಟು ನೋಡ್ಬೋದು ನೋಟಿಫಿಕೇಷನ್ ಬಂದುಬಿಟ್ಟು ಡಿಗ್ರಿ ಪಾಸ್ ಆಗೋಂಥ ಅಭ್ಯರ್ಥಿಗಳಿಗೆ ನೋಡ್ತಾ ಹೋಗೋಣ. ಫಸ್ಟು ಡಿಗ್ರಿ, ಆನಂತರ PUC, ಆನಂತರ 10th ಪಾಸ್ ಅಂತವ್ರು. ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಗೆಜೆಟೆಡ್ ಪ್ರೊಬೇಷನರಿ ಅಂದರೆ ಗ್ರೂಪ್ ಎ, ಗ್ರೂಪ್ ಬಿ ಅಂದರೆ KS ನೋಟಿಫಿಕೇಷನ್ ಬಂದಿದೆ. ಓಕೆ, ಅದರ ಒಂದು ಲಾಸ್ಟ್ ಡೇಟ್ ಬಂದುಬಿಟ್ಟು 31 ಆಗಸ್ಟ್. ಈಗಾಗಲೇ ನಾನು ಲಿಂಕು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕೀನಿ. ಇಂಟ್ರೆಸ್ಟ್ ಇದ್ದವರು ಅಪ್ಲೈ ಮಾಡ್ಬೋದು. ತಹಶೀಲ್ದಾರು ಮತ್ತು DYSP ಒಂದು ಪೋಸ್ಟ್ಗಳು ಇಲ್ಲಿ ಇರ್ತವೆ ಸ್ನೇಹಿತರೆ. ಕರ್ನಾಟಕದ ಪ್ರತಿಯೊಬ್ಬ ಅಭ್ಯರ್ಥಿಯೂ ಸಹ ಅಂದರೆ ಡಿಗ್ರಿ ಮುಗಿಸಿದಂಥ ಅಭ್ಯರ್ಥಿಯು ಯಾವುದೇ ಒಂದು ಪದವಿ ಆಗಿರಲಿ ಮುಗಿಸಿದಂಥ ಅಭ್ಯರ್ಥಿಗಳು ಎಲಿಜಿಬಲ್ ಆಗ್ತಾರೆ. ಓಕೆನಾ, ನೆಕ್ಸ್ಟು ನಾನು ಫಾರೆಸ್ಟ್ ವಾಚರ್ದು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಓಕೆನಾ, ನಾನು ಏನಪ್ಪ ಅಂತಂದರೆ ಡಿಗ್ರಿ ಇದ್ದಂಥದ್ದು ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಸೆಂಟ್ರಲ್ ಗೌರ್ಮೆಂಟಲ್ಲಿ IBPS ಕ್ಲರ್ಕ್ ಅಂತೇಳಿದೆ. ಬ್ಯಾಂಕಲ್ಲಿ ನೀವು ಕ್ಲರ್ಕ್ ಜಾಬನ್ನು ಮಾಡ್ಬೋದು. ಇಲ್ಲಿ ಬಂದುಬಿಟ್ಟು 21 ಆಗಸ್ಟ್ ಲಾಸ್ಟ್ ಡೇಟ್ ಆಗಿರುತ್ತೆ. ಹೈಯೆಸ್ಟ್ ಇಲ್ಲಿ ಏನು 11,403 ಇದು ಆಲ್ ಇಂಡಿಯಾ ವೇಕೆನ್ಸೀಸ್. ನಮ್ಮ ಕರ್ನಾಟಕಕ್ಕೆ 1400 ಪ್ಲಸ್ ಹುದ್ದೆಗಳಿವೆ. ಹೈಯೆಸ್ಟ್ ವೇಕೆನ್ಸೀಸ್ ಇಡೀ ಒಂದು ಈ ನೋಟಿಫಿಕೇಷನ್ ನೋಡಿದರೆ ನಮ್ಮ ಕರ್ನಾಟಕಕ್ಕೆ ಹೈಯೆಸ್ಟ್ ವೇಕೆನ್ಸೀಸ್ ಸಹ ಇವೆ. ಓಕೆನಾ, ಇಂಟ್ರೆಸ್ಟ್ ಇದ್ದ ಕ್ಯಾಂಡಿಡೇಟ್ಸು ಅಪ್ಲೈ ಸಹ ಮಾಡಬಹುದಾಗಿರುತ್ತೆ. ಇದೆಲ್ಲ ಡಿಗ್ರಿ ಲೆವೆಲ್ ಇದ್ದಂತಹ ಒಂದು ಹುದ್ದೆಗಳಾಗಿದ್ದವು. ಅದೇ ರೀತಿಯಾಗಿ ಕ್ರೈಸ್ತ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಯೂ ಇದೆ. ಅದು ಸಹ 13 ಆಗಸ್ಟ್ವರೆಗೂ ಸಹ ಏನಪ್ಪ ಅಂತಂದರೆ ಇನ್ನೂ ಸಹ ಲಾಸ್ಟ್ ಡೇಟ್ ಇದೆ. ಅಲ್ಲಿಯೂ ಸಹ ನೀವು B.Ed ಮತ್ತು ಡಿಗ್ರಿ ಪಾಸ್ ಆದಂಥ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ನೆಕ್ಸ್ಟು ಅದೇ ರೀತಿಯಾಗಿ ನೆಕ್ಸ್ಟ್ ನಾವು PUC ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ನೋಡೋದಾದರೆ ಇಲ್ಲಿ 2 ಇವೆ. ಒಂದು ಲೋಕಾಯುಕ್ತ ಇಲಾಖೆಯಲ್ಲಿ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತ ಹುದ್ದೆ ನೋಡ್ಬೋದು ನೀವು. ಈ ಒಂದು ಹುದ್ದೆಗೆ ಯಾವುದೇ ರೀತಿಯಾದಂಥ ಎಕ್ಸಾಮ್ ಇರಲ್ಲ. ಓಕೆನಾ, ಅರ್ಜಿ ಸಲ್ಲಿಸಿದಂಥ ಪ್ರತಿಯೊಬ್ಬರಿಗೆ ಏನು ಮಾಡ್ತಾರೆ ಅಂತಂದರೆ ಟೈಪಿಂಗ್ ಟೆಸ್ಟ್ ಇರುತ್ತೆ. ಟೈಪಿಂಗ್ ಟೆಸ್ಟ್ ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಓಕೆ, ಇದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈಗಾಗಲೇ ವಿಡಿಯೋ ಮಾಡಿದ್ದೀನಿ, ಅಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳದ್ದು ಸಹ ನೋಟಿಫಿಕೇಷನ್ ಲಾಸ್ಟ್ ಡೇಟ್ ಬಂದುಬಿಟ್ಟು ಆಗಸ್ಟ್ 20ರವರೆಗೂ ಲಾಸ್ಟ್ ಡೇಟ್ ಇದೆ. ಇದಕ್ಕೂ ಸಹ PUC ಆದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಎಕ್ಸಾಮ್ ಮೂಲಕ ನಿಮ್ಮನ್ನು ಆಯ್ಕೆ ಮಾಡ್ತಾರೆ. ಒಟ್ಟಿಗೆ ಡಿಗ್ರಿ ಪಾಸ್ ಆದಂಥ ಅಭ್ಯರ್ಥಿಗಳಿಗೆ RRBಯಲ್ಲಿ ಸೆಕ್ಷನ್ ಕಂಟ್ರೋಲರ್ ಅಂತೇಳಿ ಒಂದು ನೋಟಿಫಿಕೇಷನ್ ಬಿಟ್ಟಿದೆ. ಅದು ಸಹ ಹೆಚ್ಚೆಲ್ಲವರು ಅರ್ಜಿ ಸಲ್ಲಿಸ್ಬೋದು. ಆಗಸ್ಟ್ 14ರವರೆಗೂ ಇರುತ್ತೆ. ಓಕೆನಾ, ನೆಕ್ಸ್ಟು ಈಗ ಬಂದುಬಿಟ್ಟು ಫಾರೆಸ್ಟ್ ವಾಚರ್ ಗ್ರೂಪ್ D ಅಂದರೆ ನಾನೀಗ 10th ಪಾಸ್ ಆದಂಥ ಅಭ್ಯರ್ಥಿಗಳು ಅದರಲ್ಲಿ ಎಕ್ಸಾಮ್ ಇಲ್ಲದೆ ಸೆಲೆಕ್ಷನ್ ಮಾಡುವಂತಹ ಹುದ್ದೆಗಳ ಒಂದು ನೋಟಿಫಿಕೇಷನ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಫಸ್ಟ್ ಬಂದುಬಿಟ್ಟು ಫಾರೆಸ್ಟ್ ವಾಚರು 775 ಹುದ್ದೆಗಳದ್ದು ಪ್ರತಿಯೊಂದು ಮಾಹಿತಿಯನ್ನು ಇದರ ಬಗ್ಗೆ ನಾನು ಈಗಾಗಲೇ ನೀಡಿದ್ದೀನಿ. ಇದಕ್ಕೆ ಯಾವುದೇ ರೀತಿಯ ಪರೀಕ್ಷೆ ಇರಲ್ಲ. 1:20 ಆಧಾರದ ಮೇಲೆ ನಿಮ್ಮ ಫಿಸಿಕಲ್ ಆಯ್ಕೆ ಮಾಡಿ ಸೆಲೆಕ್ಷನ್ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಸುಮಾರು ನೋಟಿಫಿಕೇಷನ್ ಬಂದಿವೆ. ಏನಪ್ಪ ಅಂದರೆ 10th ಪಾಸ್ ಆದಂಥ ಅಭ್ಯರ್ಥಿಗಳಿಗೆ ಡಿಸ್ಟ್ರಿಕ್ಟ್ ಕೋರ್ಟ್ ವಿವಿಧ ಜಿಲ್ಲಾ ನ್ಯಾಯಾಲಯಗಳಲ್ಲಿ
PU-ನಾಗಿರ್ಬೋದು, ಪ್ರೊಸೆಸ್ ಸರ್ವರು, ಸ್ಟೆನೋಗ್ರಾಫರು ಎಲ್ಲ ಒಂದು ಹುದ್ದೆಗಳಿಗೆ ನೋಟಿಫಿಕೇಷನ್ ನಡೀತಾ ಇದೆ. PU ಮತ್ತು ಪ್ರೊಸೆಸ್ ಸರ್ವರ್ಗೆ 10th ಪಾಸ್ ಅಂತ ಅಭ್ಯರ್ಥಿಗಳು ಯಾವುದೇ ಪರೀಕ್ಷೆ ಇಲ್ಲದೆ ನಮ್ಮನ್ನು ಸೆಲೆಕ್ಷನ್ನ ಮಾಡುತ್ತಾರೆ. ಓಕೆನಾ? ಇಷ್ಟೆಲ್ಲ ನೋಟಿಫಿಕೇಷನ್ಗಳು ಏನಿವೆ ಅಂತಂತಂದರೆ ಪ್ರಸ್ತುತ ಚಾಲ್ತಿಯಲ್ಲಿ ಇರುವಂಥದ್ದು. ಅದರ ಜೊತೆಗೆ ನೀವೇನಾದರೂ PUC ಪಾಸ್ ಆದರೆ KSRP, KSF ಎಲ್ಲ ಒಂದು ನೋಟಿಫಿಕೇಷನ್ ಅಂತಂದರೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಒಂದು ಅಪ್ಲಿಕೇಶನು ಸಹ ನೀವು ಹಾಕ್ಬೋದಾಗಿರುತ್ತೆ. ಓಕೆ, ಆಗಸ್ಟ್ 10ರವರೆಗೂ ಇದೆ. ಇಚ್ಛೆಯುಳ್ಳವರು ಇದಕ್ಕೂ ಸಹ ಅರ್ಜಿ ಸಲ್ಲಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.